ನಿನ್ ಮನ್ಸಲ್ಲ, ನಿನ್ ತಲೆ. ಮೊದ್ಲು ಅದನ್ನ ಸರಿ ಮಾಡ್ಕೋ. ಹೇಳು, ಈ ಸಲ ಸಾರಾಯಿ ಕಾಂಟ್ರಾಕ್ಟ್ ನಿಂದೆ. ಈ ಒಡ್ಡನಾಗ ಹೇಳಿದ್ಮೇಲೆ ಮುಗೀತು. ಮುಚ್ಕೊಂಡು ಫೋನ್ ಇಡು. ಯಾಕೆ ಹಂಗೋಡ್ ಬರ್ತಿದ್ಯಾ? ಪೊಲೀಸ್ನವ್ರು ಏನಾದ್ರು ಎನ್ಕೌಂಟರ್ ನೀನ್ ಸಾಯ್ಸಕ್ ಬಂದ್ರ? ಬ್ರಹ್ಮ ಬಂದಿದ್ರು ದಾಸನ್ ಕೈಯಿಂದ ತಪ್ಸಕ್ ಆಗ್ತಿರ್ಲಿಲ್ಲ. ಯಾರಾದ್ರೆ ಯಾರ ಹೆಸರು ಹೇಳ್ತಿದ್ಯಾ ಅಂತ ಗೊತ್ತಾ ನಿಂಗೆ? ದಾಸನ್ ಶಿಷ್ಯರು ಚಚ್ಚು ಉಡಾಯಿಸಕ್ ನೋಡಿದ್ರು. ದಾಸ ಅದನ್ನ ತಡೆದು ನನ್ನ ಬಿಟ್ಟು ಕಳಿಸ್ದ. ಬಿಟ್ಟು ಕಳ್ಸದ್ನ? ಆಶ್ಚರ್ಯವಾಗಿದೆ. ದಾಸ ಬಿಟ್ಟು ಕಳ್ಸದ್ನ? ಹರಕೆ ಹೊತ್ತು ಸ್ಪಾಟ್ ಫಿಕ್ಸ್ ಮಾಡಿದ್ಮೇಲೆ ಹಾಗ್ ಬಿಡೋನಲ್ಲ ಆ ದಾಸ. ನಿನ್ನ ಮುಂದೆ ಬಿಟ್ಟು ಹಿಂದೆ ಪ್ಲಾನ್ ಮಾಡಿ ಇಡೀ ಟೀಮ್ ನ ಬ್ಲಾಸ್ಟ್ ಮಾಡಕ್ ಹೊರಟಿದ್ದಾನೆ ಆ ದಾಸ. ಹುಲಿ ಬೇಟೆ ಬಿಟ್ಟಿದೆ ಅಂದ್ರೆ ಅದು ಯಾವಾಗ ಬೇಕಾದ್ರೂ ರೈಡ್ ಮಾಡಬಹುದು. ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಮುಂಚೆ ಅವನ್ನ ನಾವು ಬ್ಲಾಸ್ಟ್ ಮಾಡ್ಬೇಕು. ಇಲ್ಲ ನಮ್ ಗುಂಡಿನ ನಾವೇ ತೋಡ್ಕೊಂಡಾಗೆ. ಅದು ನಾನೇನು ಹಲೋ. ಹಾ ಹೇಳಿ. ಓ, ಇಷ್ಟು ದಿನ ಆದ್ಮೇಲೆ ಕಾವೇರಮ್ಮ ಜ್ಞಾಪಕ ಬಂದ್ಲ ನಿಮ್ಗೆ? ಅದೆಲ್ಲ ಇರ್ಲಿ, ಮಾನವೀಯತೆಗೆ ಬೆಲೆ ಎಲ್ಲಿದೆ ಹೇಳಿ? ಫೋನ್ ಇಡ್ರಿ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ 6,000 ರೂಪಾಯಿ ಇದೆ. ಮಾತಾಡಿದ್ದೆಷ್ಟೇ? ಫುಲ್ ನೈಟ್ 10,000 ರೂಪಾಯಿ. ಮತ್ತಿದೇನಿಷ್ಟು? ಮೊದ್ಲು ಕಾವೇರಮ್ಮಂಗೆ ಹೇಳಿ ಗೆಟಪ್ ಚೇಂಜ್ ಮಾಡ್ಕೋ, ಆಮೇಲೆ 10,000 ಕೊಡೋಣ ಅಂದ್ರು. ಗೆಟಪ್ ಚೇಂಜ್ ಮಾಡ್ಕೊಂಡ್ರೆ ಹಳೇದೆಲ್ಲ ಮರ್ತ ಹೋಗುತ್ತಾ ಅಂತ ಕೇಳ್ಬೇಕಾಗಿತ್ತು. ಏನ್ ಬಂದಿದ್ದು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಜೈಲಿನಿಂದ ಬಂದಾಗಿಲ್ದೇ ಇದ್ದಿದ್ ಮಾತು ಈಗ ದಿಢೀರಂತ ಏನು? ಜೈಲಿಂದ ನಾನು ಯಾಕೆ ಬಿಡುಗಡೆ ಮಾಡಿದ್ರಿ? ಕಿರಣ್ ನನ್ನ ಹುಡುಗಿ ಪ್ರೀತಿ ಸುಳಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಮಚ್ಚು ಚಾಕು ಚೂರಿ ಅಂತ ಮಾತಾಡ್ತಿದ್ದ ದಾಸ ಕಿರಣ್ ಹುಡುಗಿ ಪ್ರೀತಿ ಅಂತ ದಾನವನ ಬಾಯಲ್ಲಿ ಮಾನವನ ಮಾತು ಬರ್ತಾ ಇದೆ. ನನಗೆ ಅವಮಾನ ಮಾಡಿದ್ಲು ಅಂತ ಅವಳ ಮಾನನ ಹರಾಜಾಕೋಸ್ಕರ ಪ್ರೀತಿ ನಾಡ್ಕಾಡ್ದೆ. ರೂಪ ಗುಣಗಳನ್ನೆಲ್ಲ ಬದಲಾಯಿಸ್ಕೊಂಡೆ. ಆದ್ರೆ ಸಂದರ್ಭ ನನ್ನ ಅವಳ ಮಧ್ಯೆ ಬಾಂಧವ್ಯದ ಬೆಸುಗೆಯಿಂದ ನನ್ ದಿಕ್ಕನ್ನೇ ಬದಲಾಯಿಸ್ತು. ಎಷ್ಟೋ ಸಲ ನಾನೇ ದಾಸ ಅಂತ ಹೇಳೋಕೋದೆ. ಕಾರಣಾಂತರದಿಂದ ಕತ್ತಲ್ ಪ್ರಪಂಚದ ಸತ್ಯನ ನಾನು ಹೇಳೋಕಾಗ್ಲೇ ಇಲ್ಲ. ನನ್ಗೇನ್ ಮಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ. ದಾಸ, ನೀನ್ ಮಾಡ್ತಾ ಇರೋದೇ ಸರಿ. ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅನ್ನೋ ಪನ್ನೀರ್ನಲ್ಲಿ ಕೈ ತೊಳಿಬೇಕೇ ಹೊರತು ರಕ್ತದಲ್ಲ. ಚಿಕ್ಕ ವಯಸ್ಸು, ಬಿಸಿ ರಕ್ತ ಏನೇನೋ ಮಾಡ್ಸುತ್ತೆ. ಆದ್ರೆ ವಯಸ್ಸಾದ ಹಾಗೆಲ್ಲ ನೀನು ಮಾಡಿದ ಕೃತ್ಯನೆಲ್ಲ ನೆನೆಸ್ಕೊಂಡ್ರೆ ನಿನ್ನ ಮೇಲೆ ನಿನಗೆ ಅಸಹ್ಯ ಆಗುತ್ತೆ. ಪ್ರೀತಿ ಹುಟ್ಟೋದು ಜನ್ಮ ಜನ್ಮದ ಸಂಬಂಧ ಇದ್ರೆ ಮಾತ್ರ. ಋಣದ ಬಾಕಿ ತೀರ್ಸೋಕೆ ಆ ಭಗವಂತ ಆಡಿರೋ ನಾಟಕನೇ ಇರ್ಬೇಕು. ಒಂದು ಕಡೆ ಪೊಲೀಸರ ಕಾಟ ಆದ್ರೆ ಇನ್ನೊಂದು ಕಡೆ ರೌಡಿಗಳ ಕಾಟ. ನೆಮ್ಮದಿಯಾಗಿ ಊಟ ನಿದ್ರೆ ಕೂಡ ಮಾಡಕ್ಕಾಗಲ್ಲ. ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ಈ ರೌಡಿಸಂ ಜೀವನನ ಕಳಿಬೇಕಾಗುತ್ತೆ. ಪ್ರೀತಿ ಪ್ರೇಮ ಅದಕ್ಕಿಂತ ಹೆಚ್ಚು ಭಯ ತಂದಿದೆ. ಜೀವಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತಿರೋ ಹುಡುಗಿಗೆ ನಾನೇ ದಾಸ ಅಂತ ಗೊತ್ತಿಲ್ಲ. ಗೊತ್ತಾದ್ರೆ ನೀನ್ ಅವಳನ್ನ ನಿಜವಾಗ್ಲೂ ಪ್ರೀತಿಸೋದಾದ್ರೆ ಭಯ ಪಡ್ಬೇಕಾಗಿಲ್ಲ. ಈ ರೌಡಿಸಂ ಜೀವನನ ಬಿಟ್ಟು ಮನುಷ್ಯನಾಗಿ ಬಾಳೋದಾದ್ರೆ ಆ ದೇವ್ರು ನಿನಗ್ ದಾರಿ ತೋರಿಸ್ತಾನೆ. ಜೊತೆಗೆ ನಾನು ಇರ್ತೀನಿ ನೋಡು. ನಾಳೆ ಧೈರ್ಯವಾಗಿ ಹೋಗಿ ನೀನ್ ಅವಳನ್ನ ಪ್ರೀತಿಸ್ತಿರೋ ವಿಷಯನ ತಿಳಿಸು.
ಕಿರಣ್ ಐ ಲವ್ ಯು. ನಂಗೆ ಗೊತ್ತಿತ್ತು ನಿಮ್ ಬಾಯಿಂದ ಐ ಲವ್ ಯು ಅಂತ ಹೇಳೇ ಹೇಳ್ತೀರಾ ಅಂತ. ನಾನ್ ನಂಬಿರೋ ದೇವ್ರು ನನ್ ಕೈ ಬಿಡಲ್ಲ ಅಂತ ಗೊತ್ತು. ನಿಮ್ ಮನಸ್ಸಿನ ಗೆದ್ದು ಬಹಳ ದಿನ ಆಗಿತ್ತು. ನಿಮ್ ಸ್ನೇಹ ನನ್ ಜೀವನದ ದಿಕ್ಕನ್ನೇ ಬದಲಾಯಿಸಿ ಕಾಣ್ದೇ ಇರೋ ಪ್ರೀತಿ ಅನ್ನೋ ಕನ್ಸಿನ ಪ್ರಪಂಚಕ್ಕೆ ಪರಿಚಯಿಸ್ತಾ ಇದೆ. ಪರಿಚಯ ಹೊಸ್ತಾದ್ರೂ ಸಂಬಂಧ ಹಳೆದೆ. ಕನಸ್ನ ನನಸ್ ಮಾಡೋ ಶಕ್ತಿ ಪ್ರೀತಿಗಿದೆ. ಜೀವನದ ಸತ್ಯ ಅರಿವಾದಾಗ ಈ ಪ್ರೀತಿ ಸೂತ್ರಾರ್ಧ ಗಾಳಿಪಟ ಆಗಲ್ಲ ತಾನೆ. ನಮ್ ಪ್ರೀತಿ ಪ್ರಾರಂಭವಾದ ಸುವರ್ಣ ದಿನ ಇವತ್ತು. ಸೂತ್ರ ಇಲ್ದೇ ಇರೋ ಗಾಳಿಪಟಕ್ಕೂ ಬ್ರೇಕ್ ಇಲ್ದೇ ಇರೋ ಗಾಡಿಗೂ ನಮ್ ಜೀವನನ ಹೋಲಿಸ್ಬೇಡಿ. ಅದಾಗಲ್ಲ ಕಿರಣ್. ಹಾಗೂ ಅಲ್ಲ ಹೀಗೂ ಅಲ್ಲ. ಇವತ್ತು ನಂದೇ ಟ್ರೀಟ್. ನಂಗೆ ಐಸ್ ಕ್ರೀಮ್ ಅಂದ್ರೆ ಬಹಳ ಇಷ್ಟ. ಬನ್ನಿ. ಐಸ್ ಕ್ರೀಮ್ ನ ನಾನು ಆರ್ಡರ್ ಮಾಡ್ತೀನಿ. ನೋ, ಇವತ್ತು ನನ್ ಟ್ರೀಟ್ ಅಂತ ಹೇಳಿದ್ನಲ್ಲ, ನಾನೇ ನನ್ ಕೈಯಾರೆ ತರ್ತೀನಿ. ಓಕೆ? ಯಾಕ್ರೋ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಒಡ್ಡಾನ ಕಡಿಯೋರು ನಮ್ ಬಾಬುನ್ ಹೊಡೆದಾಕ್ತಾರೆ. ಕಿರಣ್ ಇದ್ದಾಳೆ ಕಣೋ, 5 ನಿಮಿಷ ನೋಡ್ಕೊಡ್ರು. ನಾನು ಬಂದು 5 ನಿಮಿಷ ದಯವಿಟ್ಟು ಕಣ್ರೋ. ನಮ್ಮ ಬಾಬುನ ಬೇಗ ಬರಲ್ಲ. 2 ನಿಮಿಷ ಕಣೋ, ಕಿರಣ್ ಬರ್ತಾ ಇದ್ದಾರೆ. ಬರ್ತೀನಿ